ಓಂ. ಇಂದು 7ನೆಯ ದಿನ ಸಾಹಿತ್ಯ ಸತ್ಸಂಗದ ಸೇವೆ. ಡಾಕ್ಟರ್ ಆಮೂರವರ ಸಮಗ್ರ ಜೀವನ ದರ್ಶನ ಕುರಿತು ಆ ಪುಸ್ತಕ. ಈ ಪುಸ್ತಕ ಹೇಳೋಕ್ಕಿಂತ ಮುಂಚೆ ಶ್ರೀ ಆಮೂರವರು ಕನ್ನಡ, ಇಂಗ್ಲೀಷ್, ಸಂಸ್ಕೃತ, ಮರಾಠಿ ಭಾಷೆಯಲ್ಲಿ ಅಪೂರ್ವವಾದ ಪರಿಣಿತಿಯನ್ನು ಪಡೆದಿದ್ದರು. ಕನ್ನಡದಲ್ಲೇ 25 ಗ್ರಂಥಗಳನ್ನು ರಚಿಸಿದ್ದಾರೆ. ಇಂಗ್ಲೀಷ್ನಲ್ಲಿ 16 ಗ್ರಂಥಗಳನ್ನು ರಚಿಸಿದ್ದಾರೆ. ಈ 16 ಗ್ರಂಥಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಅವು ಪ್ರಸಿದ್ಧವಾದ ಗ್ರಂಥಗಳು. ಆಮೇಲೆ ಮುಖ್ಯವಾಗಿ ಶ್ರೀ ಆಮೂರವರು ಈ ಸಮಗ್ರ ಬೇಂದ್ರೆ ದರ್ಶನ ಈ ಪುಸ್ತಕದಲ್ಲಿ ನಮ್ಮ ಶ್ರೀ GM ಹೆಗಡೆಯವರು ಆಮೂರವರು ವರಕವಿ ಶ್ರೀ ಬೇಂದ್ರೆಯವರ ವರಕವಿ ಶ್ರೀ ಬೇಂದ್ರೆಯವರ 55 ಇರಬೇಕು, 52 ಇದೆ, 52 ಕವನಗಳ ಇಂಗ್ಲೀಷ್ ಅನುವಾದ ಮಾಡಿದ್ದು. ಅವುಗಳನ್ನು ನಮ್ಮ ಶ್ರೀ GM ಹೆಗಡೆಯವರು ಈ ಬೃಹತ್ ಗ್ರಂಥದಲ್ಲಿ ಕೊನೆಗೆ ಅನುವಾದ ಅಂದರೆ ಆಮೂರವರ ಅನುವಾದ ಅಂಥೇಳಿ ಸೇರಿಸಿ ಇಟ್ಟಿದ್ದಾರೆ. ನಿಜವಾಗಲೂ ಇದೊಂದು ಅದ್ಭುತವಾದ ಕಾರ್ಯ. ಆಮೂರವರು ಪ್ರಸಿದ್ಧ ಸಾಹಿತಿ. ಅವರು ಇಂಗ್ಲೀಷ್ನಲ್ಲಿ ಯಾವುದನ್ನಾದರೂ ಅನುವಾದ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದಂಥ ಮಹಾನ್ ವ್ಯಕ್ತಿ. ಈ ಕವನಗಳ ಅನುವಾದವನ್ನು ಮಾಡಿದ್ದು, ಅದನ್ನು ನಮ್ಮ ಶ್ರೀ GM ಹೆಗಡೆಯವರು ಅಲ್ಲೇ ಇಲ್ಲೇ ಎಲ್ಲ ಕಡೆ ಹರಿದು ಹಂಚಿ ಹೋಗಿದ್ದಂಥ ಆ ಅನುವಾದಗಳನ್ನು ಹುಡುಕಿ ತೆಗೆದು ಅವುಗಳನ್ನು ಈಗ ಒಂದೆರಡು ಕಡೆ ಸೇರಿಸಿಟ್ಟಿದ್ದಾರೆ. ಶ್ರೀ ಆಮೂರವರು ಮಾಡಿದ್ದಕ್ಕೂ ಅವರಿಗೆ ಅತ್ಯಂತ ಕೃತಜ್ಞರು ನಾವು. ಅದರಂತೆ ಶ್ರೀ GM ಹೆಗಡೆಯವರಿಗೂ ಸಂಪಾದಕರು, ಈ ಮಹಾನ್ ಗ್ರಂಥದ ಸಂಪಾದಕರು, ಅವರಿಗೂ ನಾವು ಕೃತಜ್ಞರಾಗಿದ್ದೇವೆ. ಏನಪ್ಪ ಇದರಲ್ಲಿ ಏನಿದು? ಒಂದನೇದ್ದು ಗಂಗಾವತರಣ, ಶ್ರೀ ವರಕವಿ ಬೇಂದ್ರೆಯವರ ಮಹಾನ್ ಕಾವ್ಯ ಸಂಕಲನ ಗಂಗಾವತರಣ. ಇದರಲ್ಲಿ ಅವರು ಪ್ರಾರಂಭದಲ್ಲಿ ಒಂದು ಪ್ರಾರ್ಥನೆ ಎನ್ನುವ ಶಿರೋನಾಮೆ ಅಡಿಯಲ್ಲಿ ಆ ಮಹಾನ್ ಉಪನಿಷತ್ ಇದು ಏನು ಶ್ಲೋಕ, ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಅದೇನಿದೆಯಲ್ಲ ಅದರ ಕೇವಲ ಕೆಲವು ಸಾಲುಗಳು, ಪ್ರಾರಂಭದ ಕೆಲವು ಸಾಲುಗಳನ್ನು ಮಾತ್ರ ಬೇಂದ್ರೆಯವರು ಅನುವಾದ ಮಾಡಿಟ್ಟಿದ್ದಾರೆ ಇಲ್ಲಿ ಪ್ರಾರ್ಥನೆಯಲ್ಲಿ. ಅದನ್ನು ಆ ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾನಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದೇನೋ ಆ ಸ್ವರ್ಗದ ದೇವತೆಗಳಿಗೆ ಪ್ರಾರ್ಥಿಸುವಂಥ ಪದಗಳಿವೆ, ಅವನು ಬಿಟ್ಟಿದ್ದಾರೆ ವರಕವಿ ಬೇಂದ್ರೆ. ಈಗ ನಾನು ಕನ್ನಡದಲ್ಲಿ ಓದ್ತೇನೆ, ಆಮೇಲೆ ಇಂಗ್ಲೀಷ್ನಲ್ಲಿ ಓದ್ತೇನೆ, ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಓದ್ತೇನೆ. ಪ್ರಾರ್ಥನೆ. ಲೇಸೆ ಕೇಳಿಸಲಿ ಕಿವಿಗೆ. ಲೇಸೆ ಇದು ಅಚ್ಚಗನ್ನಡದ ಶಬ್ದ. ಇದು ಒಳ್ಳೆಯದು ನಾಮಪದ, ಹಿತವಾದದ್ದು, ಶ್ರೇಯಸ್ಸು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಲೇಸೆ ಕೇಳಿಸಲಿ ಕಿವಿಗೆ, ನಾಲಗೆಗೆ ಲೇಸೆ ನುಡಿದು ಬರಲಿ. ಲೇಸೆ ಕಾಣಿಸಲಿ ಕಣ್ಗೆ, ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ. ಲೇಸೆ ಕೈಗಳಿಂದಾಗುತ್ತಿರಲಿ, ತಾ ಬರಲಿ ಲೇಸೆ ನಡೆದು. ಲೇಸನುಂಡು ಲೇಸು ಸಿರಿ ಇಲ್ಲಿರಲಿ, ಲೇಸೆ ಮೈಯ ಪಡೆದು. ಈಗ ಶ್ರೀ ಆಮೂರವರ ಇಂಗ್ಲೀಷ್ ಅನುವಾದ. ಅವರು ಸಹ ಎ ಪ್ರೇಯರ್ ಅಂತ ಹೇಳಿ ಅದಕ್ಕೆ ಶಿರೋನಾಮೆಯನ್ನು ಕೊಟ್ಟು ಅನುವಾದ ಮಾಡಿದ್ದಾರೆ. ಮೇ ದ ಇಯರ್ಸ್ ಹಿಯರ್ ಓನ್ಲಿ ದ ಗುಡ್, ಮೇ ದ ಟಂಗ್ ಅಟರ್ ದ ಗುಡ್ ಓನ್ಲಿ, ಮೇ ದ ಐ ಸಿ ದ ಗುಡ್ ಅಲೋನ್, ಮೇ ದ ಐ ಸಿ ಗುಡ್ ಅಲೋನ್ ಅಂತ 2 ಸರಿ ಬಂದಿದೆ ಅದು ಲೈನು, ಇರಲಿ.
May the hands carry nothing but the good. May the good embodied live here, feeding on the good, breathing the good. ಎಷ್ಟು ಸರಳವಾಗಿ, ಎಷ್ಟೊಂದು ಸರಳವಾಗಿ ಸಿಂಪಲ್ ವೇದಲ್ಲಿ ಬರೆದಿದ್ದಾರೆ. ನಾನು ಇನ್ನೊಮ್ಮೆ ಓದ್ತೇನೆ. ಮೇ ದ ಇಯರ್ಸ್ ಹಿಯರ್ ಓನ್ಲಿ ದ ಗುಡ್, ಮೇ ದ ಟಂಗ್ ಅಟರ್ ದ ಗುಡ್ ಓನ್ಲಿ, ಮೇ ದ ಐ ಸಿ ದ ಗುಡ್ ಅಲೋನ್, ಮೇ ದ ಐ ಸಿ ಗುಡ್ ಅಲೋನ್, ಮೇ ದ ಹ್ಯಾಂಡ್ಸ್ ಕ್ಯಾರಿ ನಥಿಂಗ್ ಬಟ್ ದ ಗುಡ್, ಮೇ ದ ಗುಡ್ embodied live here, feeding on the good, breathing the good. ಇನ್ನು ಎರಡನೇ ಕವನ, ಇದು ಸ್ವಲ್ಪ ದೊಡ್ಡ ಕವನ ಅನ್ಬೋದು. ಯಾಕಂತಂದರೆ 1, 2, 3, 4, 5, 6, 7 ದೊಡ್ಡ ಕವನಿತ್ತು. ನಾನು ಅದರ ಪ್ರಾರಂಭದ ಒಂದೇ ಕವನ ಹೇಳ್ತೀನಿ. ಇದು ಆ ಬುದ್ಧನನ್ನು ಕುರಿತು ಇರುವಂಥ ಕವನ ಬುದ್ಧ. ಅದು ಒಂದೇ ನುಡಿ ಅಷ್ಟೇ ಹಾಡಿ ಆಮೇಲೆ ಇವತ್ತಿಂದು 1 ಅಥವಾ 2ನೇ ನುಡಿಯನ್ನಷ್ಟೇ ಹಾಡ್ತೇನೆ, ವಾಚನ ಮಾಡ್ತೇನೆ, ಹಾಡುತ್ತೇನೆ ಅನ್ನೋದಿದ್ದು. ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ಮಡದಿ ಮಗು ಮನೆ ಮಾರು ರಾಜ್ಯಗೀಜ್ಯ, ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ, ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು, ಬಿಚ್ಚಿ ಉದಿರಿತು ಎಲ್ಲೋ ಮನದ ಬಾಳು, ಹೊರಟನೆತ್ತೋ ಸಾಹಸಿಯ ಗೊತ್ತು ಉರಿ ಅವಗೂ ಗೊತ್ತೋ. ಈ ಇಂಗ್ಲೀಷ್ ಅನುವಾದ ನೋಡಿ. ಬುದ್ಧ he alone woke up when the whole world was sleeping. Wife and child, home and hearth, kingdom and all were offerings to the sacrificial fire. Horsemen and the foot soldiers fell behind and were lost. Mind soared, loosened and dropped away. Did he, the explorer, know the destination when he set out for the unknown place? What wonderful ಅನುವಾದಲ್ಲ. ಸಾಹಸಿಯ ಗೊತ್ತು ಉರಿ ಅವಗೂ ಗೊತ್ತು, when he set out for the unknown place. 2ನೇ ನುಡಿ ಒಂದು ಓದ್ತೇನೆ. ಕಾಮಕ್ರೋಧವ ದಾಟಿ ಮದಮತ್ಸರವ ತುಳಿದು, ಮೋಹಲೋಭವ ಮೆಟ್ಟಿ ಅಡಿಕಿತ್ತಿ ಇಟ್ಟ, ಇದೋ ತಗ್ಗು ಅದೋ ಗುಡ್ಡ ಆಗೋ ಮಲೆಯ ಬೆಟ್ಟ, ನೆಲ ತೆಳಗೆ ಬಿಟ್ಟ. ಏನದು ನಮ್ಮ ಅದ್ಭುತವಾದ ಬೇಂದ್ರೆ ಅವರ ಒಂದು ರಚನೆ. ಟ್ರಾನ್ಸೆಂಡಿಂಗ್ ಡಿಸೈರ್ ಆ್ಯಂಡ್ ಡಿಸ್ಮೇ, trampling upon pride and jealousy, conquering the greed and delusion, he pushed forward. Plain, hill and mountain were all left behind. ಎಷ್ಟು ಚಂದಿದೆಯಲ್ಲ, ಅದ್ಭುತವಾದ ಚಂದ. ಇನ್ನೊಂದು ನುಡಿ ಟೈಮ್ ಇದ್ದು ನೋಡ್ತೇನೆ. ಏರಿದೇರಿದನೇರಿ ಗಾಳಿ ಗುದುರೆ ಸವಾರಿ, ಚಂದ್ರ ಕಿರಣವ ಮೀರಿ ಸೂರ್ಯ ಸೇರಿ, ಬೆಳಕನ್ನೆ ಹಿಂದೊಗೆದು ತಮದ ಬಸಿರನೆ ಬಗೆದು ಅಸ್ಪರ್ಶ ಅವಕಾಶದಲ್ಲಿ ಇದ್ದ. ರೈಡಿಂಗ್ ದ ಮೈಂಡ್ ಹಾರ್ಸ್ he soared into sky and entered the sun behind the rays of the moon. Light was left behind. He penetrated into the heart of darkness to reach space yet unreached. ಅದ್ಭುತವಾದ ಅನುವಾದಗಳನ್ನು ನಮ್ಮ ಆಮೂರವರು ಮಾಡಿದ್ದಾರೆ. ಆಮೂರವರು ನಾನು ಮುಂದಿನ ಇನ್ನೊಂದು ಕೆಲವೊಂದು ಉಳಿದಿದ್ದಾವೆ. ಇನ್ನೊಂದು 3-4 ನುಡಿಗಳು ನಾಳೆ ಅದನ್ನು ವಾಚಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ.